ಮುಂಗಾರು ಮಳೆ ಆರಂಭವಾದಂತಹ ಬೆನ್ನಲ್ಲೇ ಈಗ ಬೆಂಗಳೂರಿನಲ್ಲಿ ಭಾರಿ ಅವಾಂತರವೇ ಸೃಷ್ಟಿಯಾಗಿರುವಂತದ್ದು. ಅದರಲ್ಲೂ ಕೂಡ ನಿನ್ನೆ ರಾತ್ರಿ ಸುರಿದಂತಹ ಮಳೆಯಿಂದಾಗಿ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿರುವಂತದ್ದು. ನ್ಯೂ ಏರ್ಪೋರ್ಟ್ ರಸ್ತೆ ಏನಿದೆ ಈಗ ಸಾಕಷ್ಟು ಸಮಸ್ಯೆಯಿಂದ ದಳತಾ ಇರುವಂತದ್ದು. ಇಲ್ಲಿ ರಸ್ತೆಯಲ್ಲಿ ತುಂಬಾ ನೀರು ನಿಂತು ಸಾಕಷ್ಟು ಅವ್ಯವಸ್ಥೆ ಉಂಟಾಗ್ತಾ ಇರುವಂತದ್ದು. ನಾನೀಗ ದೃಶ್ಯದಲ್ಲಿ ಕೂಡ ತೋರಿಸ್ತಾ ಹೋಗ್ತಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ಲ, ಈ ಒಂದು ರಸ್ತೆ ಏನಿದೆ ನ್ಯೂ ಏರ್ಪೋರ್ಟ್ ರಸ್ತೆ ಅಂತ ಕರೀತಾರೆ. ಎಣ್ಣೂರು ಬಾಗೂರು ರಸ್ತೆ ಅಂತಾನೂ ಕೂಡ ಕರೆಯುವಂತ ರಸ್ತೆ ಇದು. ಈ ಒಂದು ರಸ್ತೆಯಲ್ಲಿ ಯಾವ ರೀತಿಯಾಗಿ ವಾಹನ ಸವಾರರು ಪರದಾಡ್ತಾ ಇದ್ದಾರೆ ಅಂದ್ರೆ ನಿಜಕ್ಕೂ ಕೂಡ ಇಲ್ಲಿ ಪ್ರತಿ ಬಾರಿ ಮಳೆ ಬಂದಾಗಲೂ ಕೂಡ ಇದು ತುಂಬಾ ಕಂಪ್ಲೀಟ್ ಆಗಿ ಜಲಾವೃತ ಆಗುತ್ತೆ. ಹೀಗಾಗಿ ವಾಹನ ಸವಾರರು ಸಾಕಷ್ಟು ಪ್ರಯಾಸವನ್ನ ಪಡುವಂತ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರುವಂತದ್ದು. ನೋಡಿ ಯಾವ ರೀತಿಯಾಗಿ ದ್ವಿಚಕ್ರ ವಾಹನ ಸವಾರರಲ್ಲಿ ಗುಂಡಿಗಳಿದಾವೆ, ಗುಂಡಿಯನ್ನು ಇಳಿದು ಹೋಗುವಂತ ಪರಿಸ್ಥಿತಿ, ಅಂದ್ರೆ ಅಲ್ಲಿ ಗುಂಡಿ ಇದೆಯೋ ಇಲ್ವೋ ಗೊತ್ತಾಗ್ತಾ ಇಲ್ಲ, ಆ ರೀತಿಯಾಗಿ ಇಂಥ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಹಾಗೆ ಬಸ್ಗಳು ಬಂದಂತ ಸಂದರ್ಭದಲ್ಲಿ ನೀರು ಚಿಮ್ಮುವಂಥದ್ದು, ವಾಹನ ಸವಾರರು ಪರದಾಡ್ತಾ ಇರುವಂಥದ್ದು. ಹಾಗೆ ಒಂದು ರೀತಿಯಲ್ಲಿ ದೊಡ್ಡ ದೊಡ್ಡ ವಾಹನಗಳು ಅಂದ್ರೆ ಭಾರಿ ಗಾತ್ರದ ವಾಹನಗಳು ಬಂದಂತ ಸಂದರ್ಭದಲ್ಲಿ ಇಡೀ ರಸ್ತೆ ಸಂಪೂರ್ಣವಾಗಿ ಟ್ರಾಫಿಕ್ ಸಮಸ್ಯೆ ಆಗುತ್ತೆ. ಒಂದು 10-20 ಮಳೆ ಬಂದ್ರೆ ಸಾಕು ಈ ಒಂದು ರಸ್ತೆ ಜಲಾವೃತ ಆಗುತ್ತೆ. ನ್ಯೂ ಏರ್ಪೋರ್ಟ್ ರಸ್ತೆ ಏನಿದೆ ಈ ಒಂದು ರಸ್ತೆ ಒಂದು ರೀತಿಯಾಗಿ ಜಲಾವೃತಗೊಂಡು ಇಲ್ಲಿ ವಾಹನ ಸವಾರರು ಹೋಗೋದಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗುವಂಥದ್ದು, ಆ ರೀತಿಯಾಗಿ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಹಾಗೆ ಈ ಒಂದು ರಸ್ತೆಯ ಮಧ್ಯಭಾಗದಲ್ಲಿ ಒಂದು ಡ್ರಮ್ ಅನ್ನು ಇಟ್ಟಿದ್ದಾರೆ, ಗಮನಿಸ್ತಾ ಇದ್ದೀರಾ ನೀವು. ಡ್ರಮ್ ಯಾಕೆ ಇಟ್ಟಿದ್ದಾರೆ ಅಂದ್ರೆ ಅಲ್ಲಿ ದೊಡ್ಡ ಒಂದು ಗಾತ್ರದ ಗುಂಡಿ ಇದೆ. ಅಲ್ಲಿ ಯಾರಾದ್ರೂ ನೀರು ನಿಂತ್ಕೊಂಡಂತ ಸಂದರ್ಭದಲ್ಲಿ ಗೊತ್ತಾಗಲ್ಲ, ಅದ್ರೊಳಗೆ ಬಿದ್ದುಬಿಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಒಂದು ಡ್ರಮ್ ಅನ್ನು ಇಟ್ಟಿರುವಂತದ್ದು. ಆ ರೀತಿಯಾಗಿ ಇಲ್ಲಿ ಅವ್ಯವಸ್ಥೆ ತಾಂಡವಾಡ್ತಾ ಇರುವಂತದ್ದು. ಇದು ಕಳೆದ ಈ ಬಾರಿ ಉಂಟಾಗ್ತಾ ಇರುವಂತಹ ಸಮಸ್ಯೆ ಅಲ್ಲ, ಕಳೆದ 15 ವರ್ಷಗಳಿಂದಲೂ ಕೂಡ ಇದೇ ಸಮಸ್ಯೆಯನ್ನ ಈ ಒಂದು ರಸ್ತೆ ಅನುಭವಿಸ್ತಾ ಇದೆ. ಇಲ್ಲಿ ತಿರುಗಾಡುವಂತ ವಾಹನ ಸವಾರರು 15 ವರ್ಷದಲ್ಲಿ ಕೂಡ ಇದೇ ಸಮಸ್ಯೆಯಿಂದ ನರಳುತ್ತಾ ಇರುವಂತದ್ದು. ಯಾವುದೇ ಅಧಿಕಾರಿಗಳಾಗ್ಲಿ ಈ ಭಾಗದ ಜನಪ್ರತಿನಿಧಿಗಳಾಗ್ಲಿ ಯಾರು ಕೂಡ ತಲೆಯನ್ನು ಕೆಡಿಸ್ಕೊಳ್ತಾ ಇಲ್ಲ. ಅದರಲ್ಲೂ ಕೂಡ ಈ ಭಾಗದ ಜನರು ಇಲ್ಲಿ ಕಸವನ್ನು ಹಾಕುವಂತ ನಿಟ್ಟಿನಲ್ಲಿ ಆ ಒಂದು ಕಸ ಡ್ರೈನೇಜ್ಗೆ ಸೇರುವಂತದ್ದು. ಹಾಗಾಗಿ ನೀರು ಸರಾಗವಾಗಿ ಹರಿಯೋದಕ್ಕೆ ಸಾಧ್ಯ ಆಗಲ್ಲ. ಈ ರೀತಿಯಾಗಿ ಇಲ್ಲಿ ಈ ಒಂದು ರಸ್ತೆ ಜಲಾವೃತ ಆಗುತ್ತೆ. ಜಲಾವೃತಗೊಂಡಂತ ರಸ್ತೆ ಈಗ ಸಂಪೂರ್ಣವಾಗಿ ಗುಂಡಿ ಬಿದ್ದಿದೆ. ಹಾಗಾಗಿ ನೋಡಿ ಬಸ್ ಯಾವ ರೀತಿಯಾಗಿ ನೋಡಿ ಇಳಿತೈತೆ, ಅಲ್ಲಿ ನೀರು ಯಾವ ರೀತಿಯಾಗಿ ಸಿಗುತ್ತವೆ ಅಂತೇಳಿ ಆ ರೀತಿಯಾದಂಥ ಸಮಸ್ಯೆ ಅನುಭವಿಸ್ತಾ ಇದೆ. ಪಕ್ಕದಲ್ಲಿ ಹೋಗುವಂತ ದ್ವಿಚಕ್ರ ವಾಹನ ಸವಾರ ಮೇಲೆ ನೀರು ಚಿಮ್ಮುವಂಥದ್ದು, ಅಂದ್ರೆ 2-3 ಟೂ ವೀಲರ್ ಹೋದಂತ ಸಂದರ್ಭದಲ್ಲಿ ಏಕಾಏಕಿ ಅಪಘಾತಕ್ಕೊಳಗಾಗುವಂಥದ್ದು. ಈ ರೀತಿಯಾದಂಥ ಸಮಸ್ಯೆಯಲ್ಲಿ ವಾಹನ ಸವಾರರು ಈ ರಸ್ತೆಯನ್ನು ದಾಟುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬ್ರ್ಯಾಂಡ್ ಬೆಂಗಳೂರು ಅಂತ ಕರೆಸಿಕೊಳ್ಳುವಂತ ಬೆಂಗಳೂರಿನಲ್ಲಿ ಇಂಥ ದೊಡ್ಡ ಮಟ್ಟದ ಸಮಸ್ಯೆಗಳು ಈಗ ಜನರನ್ನ ಕಾಡ್ತಾ ಇರುವಂತದ್ದು. ನಿಜಕ್ಕೂ ಕೂಡ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ನೋಡಿ ವೇಗವಾಗಿ ಬಂತು ಬಸ್, ಇದು ನೋಡಿ ಯಾವ ರೀತಿಯಾಗಿ ನಮ್ಮೇಲೆ ಚಿಮ್ಮುವಂಥದ್ದು, ಆ ರೀತಿಯಾದಂತಹ ಪರಿಸ್ಥಿತಿ ಇಲ್ಲಿ ನಿರ್ಮಾಣ ಆಗಿರುವಂಥದ್ದು. ನಿಜಕ್ಕೂ ಕೂಡ ನೋಡಿ ಅವ್ರಿಗೆ ಬುದ್ಧಿನೂ ಇಲ್ಲ, ಇಲ್ಲೊಂದು ಗುಂಡಿ ಇದೆ ಅಥವಾ ಇಲ್ಲೊಂದು ಈ ರೀತಿಯಾಗಿ ನೀರು ನಿಂತಿದ್ದೇವೆ ಅನ್ನೋ ಬುದ್ಧಿ ಜ್ಞಾನನೂ ಕೂಡ ಇಲ್ಲ BMTC ಬಸ್ ಡ್ರೈವರ್ಗಳಿಗೆ. ಏಕಾಏಕಿ ನುಗ್ತಾರೆ, ಪಕ್ಕದಲ್ಲಿರುವಂತ ವಾಹನ ಸವಾರ ದ್ವಿಚಕ್ರ ವಾಹನ ಸವಾರ ಹೋಗ್ತಾ ಇದ್ರೆ ಅವ್ರಿಗೆ ನೀರು ಚಿಮ್ಮುತ್ತೆ, ಅಥವಾ ಏನೋ ದ್ವಿಚಕ್ರ ವಾಹನ ಪಕ್ಕದಲ್ಲಿ ಸ್ವಲ್ಪ ವೇರಿಯೇಷನ್ ಆಗಿ ಬಿದ್ದರೂ ಕೂಡ ಅಪಘಾತಕ್ಕೊಳಗಾಗ್ತಾರೆ ಅಂತ ಒಂದು ರೀತಿಯಾಗಿ ನಿರ್ಲಕ್ಷ್ಯವನ್ನ ಕೂಡ ವಾಹನ ಸವಾರರು ಕೂಡ ಅಷ್ಟೇ ವೇಗವಾಗಿ ಹೋಗುವಂಥದ್ದು. ನಿಜಕ್ಕೂ ಕೂಡ ಒಂದು ರೀತಿಯಲ್ಲಿ ಬ್ರ್ಯಾಂಡ್ ಬೆಂಗಳೂರನ್ನ ನಿರ್ಮಾಣ ಮಾಡುವಂತ ಕನಸಿಗೆ ಇವೆಲ್ಲವೂ ಕೂಡ ವಿಘ್ನ ಅಂತಾನೆ ಹೇಳ್ಬೋದು. DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಒಂದು ರೀತಿಯ ಹೊಸ ಸರ್ಕಾರ ಬಂದಿರುವಂಥದ್ದು. ಇಂಥ ಸಮಸ್ಯೆಗಳಿಗೆ ಕಡಿವಾಣ ಹಾಕಬೇಕು, ಇಲ್ಲಾಂದ್ರೆ ನಿಜಕ್ಕೂ ಕೂಡ ಜನ ಸರ್ಕಾರಕ್ಕೆ ಚೀಮಾರಿ ಹಾಕುವಂತ ಸಮಯ ದೂರ ಅಂತೂ ಇಲ್ಲ. ನಿಜ ದಂಗೆ ಎಳುವಂತ ಪರಿಸ್ಥಿತಿ ನಿರ್ಮಾಣ ಆಗುವಂಥದ್ದು. ಸಾರ್ವಜನಿಕರು ಕೂಡ ಈಗಾಗಲೇ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ದಾರೆ. ಯಾಕಂದ್ರೆ 15 ವರ್ಷಗಳಿಂದ ಇದೇ ಸಮಸ್ಯೆಯನ್ನು ಅನುಭವಿಸ್ತಾ ಇರುವಂಥದ್ದು. ಹೀಗಾಗಿ ಈ ಬಾರಿ ಆದ್ರೂ ಕೂಡ ಈ ಭಾಗದ ಜನತೆ ಈ ಸಮಸ್ಯೆಯಿಂದ ಮುಕ್ತಿ ಹೊಂದ್ತಾರ ಅನ್ನೋದು ಕೂಡ ಯಕ್ಷ ಪ್ರಶ್ನೆ ಕಾಡ್ತಾ ಇರುವಂತದ್ದು. ಜನರು ಕೂಡ ಆಗ್ರಹವನ್ನ ಮಾಡ್ತಾ ಇದ್ದಾರೆ. ಸರ್ಕಾರ ಇತ್ತ ಗಮನ ಹರಿಸಬೇಕಾಗಿರುವಂತದ್ದು ಕೂಡ ನಮ್ಮ ಪ್ರಗತಿ ಟಿವಿಯ ಕಳಕಳಿ ಆಗ್ತಾ ಇದೆ. ಕ್ಯಾಮರಾ ಪರ್ಸನ್ ನಾಗರಾಜ್ ಜೊತೆ ಗಿರೀಶ್, ಪ್ರಗತಿ ಟಿವಿ, ಬೆಂಗಳೂರು.